ಹಲೋ ನಮಸ್ತೆ, ನಾನು ನಿಮ್ಮ ರಮ್ಯಾ ಭಟ್. ಇವತ್ತು ನಾನು ಉಡುಪಿ ಜಿಲ್ಲೆಯ ಅದ್ಭುತವಾದ, ವಿಶಿಷ್ಟವಾದ, ವಿಭಿನ್ನವಾದ ದೇವಸ್ಥಾನವನ್ನು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಯಾಕೆ ಈ ದೇವಸ್ಥಾನ ನಾನು ವಿಶಿಷ್ಟ ವಿಭಿನ್ನ ಅಂತ ಹೇಳ್ತಾ ಇದ್ದೇನೆ ಅಂದರೆ, ತುಳುನಾಡಿನಲ್ಲಿ ಸುಮಾರು ಒಂದು 600 ದೈವಗಳಿದೆ. ಅದರಲ್ಲಿ 175 ದೈವಗಳು ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಮರದ ಮೂರ್ತಿಗಳಿಂದ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಆ ರೀಸನಿಂದ ಇದು ತುಂಬ ಅದ್ಭುತ ಹಾಗೂ ವಿಶಿಷ್ಟ ವಿಭಿನ್ನವಾದ ದೇವಸ್ಥಾನ. ಶಿರೂರು ಗ್ರಾಮದಲ್ಲಿದೆ ಶ್ರೀ ನಂದಿಕೇಶ್ವರ ದೇವಸ್ಥಾನ. ಈಗ ನಮ್ಮ ಈ ದೇವಸ್ಥಾನದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಹತ್ತಿರದಲ್ಲಿಯೇ ಜಂಬು ಮಹಾಲಿಂಗೇಶ್ವರ ಎಂಬ ದೇವಸ್ಥಾನ ಇತ್ತು. ಅಲ್ಲಿ ಜಾಂಬಲ ಮುನಿ ತಪಸ್ಸನ್ನು ಮಾಡ್ತಾ ಇದ್ರಂತೆ. ಅದೇ ಮಾರ್ಗದಲ್ಲಿ ಒಬ್ಬ ರಾಜ ಬರ್ತಾನೆ. ಅವನು ಆಲ್ರೆಡಿ ತುಂಬ ನೋವಿನಿಂದ ದುಃಖಭರಿತವಾಗಿ ಬಂದಿರ್ತಾನೆ. ಇಲ್ಲಿ ಮುನಿ ತಪಸ್ಸು ಮಾಡುತ್ತಿದ್ದನ್ನು ನೋಡಿ ಅವನು ತನ್ನ ಕಷ್ಟವನ್ನು ಹೇಳಿಕೊಳ್ತಾನೆ. ನನ್ನ ಪ್ರಜೆಗಳನ್ನು ರಕ್ಷಣೆ ಮಾಡುವುದು ಹೇಗೆ, ಮುಂದೆ ಹೇಗೆ ಕತೆ ಅಂತ ಕೇಳಿದಾಗ ಆ ಮುನಿಗಳು ಅವನಿಗೆ ಹೇಳ್ತಾರೆ, ನಾನು ನಿನಗೆ ಒಂದು ಜಾಗವನ್ನು ಹೇಳುತ್ತೇನೆ, ಅಲ್ಲಿ ನೀನು ಹೋಗಿ ಯಜ್ಞ ಯಾಗಾದಿಗಳನ್ನು ಮಾಡು, ನಿನಗೆ ಎಲ್ಲದೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳಿದ್ರಲ್ಲ ಅಂತ ಹೇಳಿ ರಾಜ ಹೋಗ್ತಾನೆ. ಮಾರ್ಗದಲ್ಲಿ ಹೋಗ್ತಿರ್ತಾನೆ. ಯಾವ ಜಾಗ ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಅವನು ಒಂದು ಪ್ರದೇಶದಲ್ಲಿ ನಿಂತಾಗ ಅಲ್ಲಿ ಒಂದು ಸಿಂಹ ಆಡು ಮರಿಗಳ ರಕ್ಷಣೆಯನ್ನು ಮಾಡ್ತಾ ಇರುತ್ತೆ. ಅದನ್ನು ನೋಡಿದ ಕೂಡಲೇ ಅವನಿಗೆ ಗೊತ್ತಾಗ್ತದೆ, ಇದೇ ಜಾಗ, ಈ ಜಾಗದಲ್ಲೇ ನಾನು ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಅಂತ ಅವನು ಅರಿತುಕೊಂಡು ಅಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾನೆ. ಯಜ್ಞ ಯಾಗಾದಿಗಳನ್ನು ಮಾಡ್ತಿರ್ಬೇಕಾದ್ರೆ ರಾಕ್ಷಸರ ದಾಳಿಯಾಗಿ ಬ್ರಾಹ್ಮಣರಿಗೆಲ್ಲ ಚಿತ್ರಹಿಂಸೆಯನ್ನು ಕೊಡ್ತಾರೆ. ಇದರಿಂದ ಇವರೆಲ್ಲರೂ ಓಡಿ ಹೋಗ್ತಾರೆ. ಇದೇ ಸಮಯದಲ್ಲಿ ಸಾಕ್ಷಾತ್ ಈಶ್ವರನು ಇದೇ ಮಾರ್ಗದಲ್ಲಿ ಬರುವಾಗ ಇಲ್ಲಿನ ಪರಿಸ್ಥಿತಿಗಳನ್ನು ತಿಳಿದುಕೊಳ್ತಾನೆ. ಹಾಗೆ ಇದು ಒಂದು ಪವಿತ್ರ ಕ್ಷೇತ್ರವಾಗಿದೆ ಎಂದು 4 ದಿಕ್ಕುಗಳಲ್ಲಿ ತಿರುಗಿ ನೋಡುವಾಗ ಈಶ್ವರನ ಗಣಗಳು ಕೂಡ ಶಿವನನ್ನು ಹಿಂಬಾಲಿಸಿಕೊಂಡು ಇದೇ ಮಾರ್ಗದಲ್ಲಿ ಬಂದಿರೋದು ಅವನಿಗೆ ತಿಳಿದುಕೊಳ್ತಾನೆ. ಅವನು ಇದೇ ಜಾಗದಲ್ಲಿ ತನ್ನ ಗಣಗಳು ಕೂಡ ಜೊತೆಗೆ ಬಂದುಬಿಟ್ಟಿದ್ದಾರಲ್ಲ ಅಂತ ಅವನು ಅರ್ಥಕೊಳ್ತಾನೆ. ಹೀಗೆ ಬಂದ ಗಣಗಳಿಗೆ ಅಭಯ ನೀಡಿದ ಶಿವನು ಬೇಡಿ ಬಂದ ಭಕ್ತರ ಬೇಡಿಕೆ ಈಡೇರಿಸಲು ತಿಳಿಸ್ತಾನಂತೆ. ಈ ಜಾಗದಲ್ಲೇ ಗಣಗಳಿಗೆ ಇರಲಿಕ್ಕೆ ಹೇಳ್ತಾನೆ. ಹಾಗೆ ಈ ಕ್ಷೇತ್ರವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಲಿಕ್ಕೆ ಸಾಕ್ಷಾತ್ ಈಶ್ವರನು ಹೇಳ್ತಾನೆ. ಇದು ಅಲ್ಲಿನ ಇತಿಹಾಸ. ಈ ಕಾರಣದಿಂದ ಎಲ್ಲ ಗಣಗಳು ಅಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಈಶ್ವರ ಹೇಳಿದ್ರು ಅಂತ ಗಣಗಳು ಅಲ್ಲಿ ಉಳಿದುಕೊಂಡ್ರು. ಆದರೆ ತದನಂತರ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಅಲ್ಲಿ ಗಣಗಳಿಗೆ ಪೂಜೆ ಇರ್ತಿರ್ಲಿಲ್ಲ, ನೈವೇದ್ಯ ಇರ್ತಿರ್ಲಿಲ್ಲ, ಆಹಾರ ಇರ್ತಿರ್ಲಿಲ್ಲ, ಮತ್ತು ಒಂದು ದೇವಸ್ಥಾನ ಕೂಡ ಇರಲಿಲ್ಲ. ಇದರಿಂದ ಗಣಗಳು ಏನು ಮಾಡಿದ್ರು ಅಂತ ಹೇಳಿದರೆ, ಅಲ್ಲಿನ ಊರಿನವರಿಗೆ ತೊಂದರೆಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಗ ಕೊಳಕೆಬೈಲಿನ ಜನರು ಚಿಂತಿತರಾದರು. ಅಯ್ಯೋ, ಎಂತ ಆಗ್ತಾ ಉಂಟು, ಇಷ್ಟು ಸಮಸ್ಯೆ ಆಗ್ತಿದೆ, ಚಿರತೆಗಳೆಲ್ಲ ಬರ್ತಾ ಇದೆ, ಯಾಕೆ ಏನಾಗ್ತಿದೆ ಅಂತ ಆಲೋಚನೆ ಮಾಡಿದ್ರು. ಇದ್ಯಾವುದು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂಥೇಳಿ ಗರಿಕೆ ಮಠ ಅಡಿಗರ ಹತ್ರ ಹೋಗಿ ಪ್ರಶ್ನೆಯನ್ನು ಇಟ್ಟರಂತೆ. ನಮ್ಮ ಊರಲ್ಲಿ ಈ ಥರ ತುಂಬ ಸಮಸ್ಯೆ ಆಗ್ತಿದೆ, ಏನಾಗಿದೆ ಅಂತ. ಆಗ ಗರಿಕೆ ಮಠ ಅಡಿಗರು ಹೇಳಿದ್ರಂತೆ, ಈಶ್ವರ ಈ ಥರ ಕಣಗಳನ್ನೆಲ್ಲ ಬಿಟ್ಟು ಹೋಗಿದ್ದಾರೆ, ಅಲ್ಲಿ ದೇವಸ್ಥಾನ ಆಗಬೇಕು, ಪೂಜೆನೂ ಆಗಬೇಕು, ನೈವೇದ್ಯ ಆಗಬೇಕು, ಇದನ್ನು ಮಾಡಿದರೆ ನಮ್ಗೆ ಯಾವ ಸಮಸ್ಯೆಯೂ ಆಗೋದಿಲ್ಲ ಅಂತ. ನಂತರ ಕೊಳಕೆಬೈಲು ಜನರು ಮತ್ತು ಗರಿಕೆ ಮಠ ಅಡಿಗರ ನಿರ್ದೇಶನದ ಮೇರೆಗೆ ಅಲ್ಲಿ ದೇವಸ್ಥಾನವು ಪ್ರತಿಷ್ಠಾಪನೆ ಆಗುತ್ತೆ. ಹಾಗೆ ಗಣಗಳಿಗೆ ನೈವೇದ್ಯ, ಪೂಜೆ, ಆಹಾರ ಎಲ್ಲವೂ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಅಲ್ಲಿ ಹೇಗೆ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತು ಅಂತ ಕತೆ. ನಂತರ ಆ ಕಾಲದಲ್ಲಿ ಏನಾಯಿತು ಅಂತ ಹೇಳಿದರೆ, ಬಾರ್ಕೂರಿನ ರಾಜ ಯುದ್ಧದಲ್ಲಿ ಕೈ ಸೋತು ಹೋಗಿರ್ತಾನಂತೆ. ಅಯ್ಯೋ, ನನ್ನ ಕೈಯಲ್ಲಿ ಆಗ್ತಾನೆ ಇಲ್ಲ, ಯುದ್ಧದಲ್ಲಿ ಸೋಲ್ತಾ ಇದ್ದೀನಿ, ಪ್ರಜೆಗಳನ್ನು ಹೇಗೆ ರಕ್ಷಣೆ ಮಾಡಲಿ ಅಂತ ಈ ನಂದಿಕೇಶ್ವರ ದೇವಸ್ಥಾನಕ್ಕೆ ಬಂದು ದೇವರ ಹತ್ರ ಬೇಡಿಕೊಳ್ತಾನಂತೆ. ದೇವರೇ, ನಂದು ಪರಿಸ್ಥಿತಿ ಈ ಥರ ಆಗಿದೆ, ನಾನು ನಿನ್ನನ್ನು ಭಕ್ತಿಯಿಂದ ಬೇಡ್ಕೊತಾ ಇದ್ದೆ, ನನಗೆ ವಿಜಯದಲ್ಲಿ ಜಯಶಾಲಿ ಆಗಲಿ, ಹಾಗೆ ಜಯಶಾಲಿ ಆದರೆ ನನ್ನ ಸೈನ್ಯದ ಕೆಲವು ಮೂರ್ತಿಗಳನ್ನು ನಾನಿಲ್ಲಿ ಪ್ರತಿಷ್ಠಾಪನೆ ಮಾಡ್ತೇನಂತ. ಇವನು ಬೇಡಿಕೊಂಡ ನಂತರವೇ ಎಂತಾಯಿತು ಅಂತ ಹೇಳಿದರೆ, ಇದ್ದಕ್ಕಿದ್ದಂಗೆ ಎದುರಾಳಿ ಬರ್ತಿದ್ದ ಸೈನ್ಯವು ಮಾಯವಾಗಿ ಹೋಯ್ತಂತೆ. ಎಲ್ಲಿ ಹೋಯಿತು ಎಂತಂತ ಗೊತ್ತಿಲ್ಲ. ಇದರಿಂದ ಬಾರ್ಕೂರು ಮಹಾರಾಜರು ತನ್ನ ಸೈನ್ಯದಲ್ಲಿರುವಂಥ ಕೆಲವು ಪ್ರತಿಮೆ ಏನಿದೆ ಅದು ಪ್ರತಿಷ್ಠಾಪನೆಯನ್ನು ಇಲ್ಲಿ ದೇವಸ್ಥಾನದಲ್ಲಿ ಮಾಡಿದ್ದಾರೆ. ಅದು ಕೂಡ ನಿಮಗೆ ದೇವಸ್ಥಾನದಲ್ಲಿ ನೋಡಲಿಕ್ಕೆ ಸಿಗಬಹುದು. ಎಲ್ಲ ದೈವಗಳಿದೆ. ಹಾಗೆ ಸೈನ್ಯದ ಕೆಲವು ಪ್ರತಿಷ್ಠಾಪನೆ ಮಾಡಿರುವಂತಹ ಮೂರ್ತಿಗಳು ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಈ ದೇವಸ್ಥಾನದಲ್ಲಿ ಭಕ್ತಿಯಿಂದ ಬೇಡಿಕೊಂಡ್ರೆ ಎಲ್ಲ ವಿಷಯಗಳು ಈಡೇರುತ್ತೆ ಅಂತ ಕೂಡ ಹೇಳ್ತಾರೆ. ಎಷ್ಟೋ ಜನರಿಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಇಲ್ಲ.
ತುಂಬ ಅತ್ಯದ್ಭುತವಾದ ದೇವಸ್ಥಾನ. ದೈವಗಳನ್ನು ಯಾರಾದರೂ ಇಷ್ಟಪಡ್ತಿದ್ರೆ ಈ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡಲೇಬೇಕು. ಅಷ್ಟು ಚೆನ್ನಾಗಿದೆ. ನಂದಿಕೇಶ್ವರ ದೇವರಿದ್ದಾರಲ್ಲ, ಅದ್ರ ಮೇಲೆ ಕೂಡ ಮೂರ್ತಿಗಳೆಲ್ಲ ಇದೆ ದೈವಗಳು. ಬಟ್ ಅಲ್ಲಿಗೆ ಯಾರು ಕೂಡ ಹೋಗಲಿಕ್ಕೆ ಬಿಡುವುದಿಲ್ಲ, ಯಾಕಂದರೆ ದೈವದ ಮೇಲೆ ನಡೆದ ಹಾಗೆ ಆಗ್ತದೆ ಅಂತ ಪುರೋಹಿತರು ಮಾತ್ರ ಅಲ್ಲಿ ಹೋಗ್ತಾರೆ. ತುಂಬ ಚೆನ್ನಾಗಿದೆ. ಬಟ್ ಎಷ್ಟೋ ಜನರಿಗೆ ಈ ದೇವಸ್ಥಾನಗಳ ಬಗ್ಗೆ ಗೊತ್ತಿಲ್ಲ ಅಂತ ಹೇಳೋದೇ ತುಂಬ ದುಃಖಕರ ಸಂಗತಿ. ಇದಿಷ್ಟು ಈ ದೇವಸ್ಥಾನದ ಇತಿಹಾಸ ಆಗಿರುತ್ತೆ. ಹಾಗೆ ಅಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಒಬ್ಬರಿಯ ದೇವರಿದೆ. ನಮ್ಮ ಜೊತೆಗೆ ಒಬ್ಬರು ಅಣ್ಣ ಬಂದಿದ್ದರು. ಅವರು ಕೆಲವು ಸಂಗತಿಗಳನ್ನು ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನು ಈ ಕ್ಲಿಪ್ಪಲ್ಲಿ ಹಾಕ್ತೀನಿ, ನೋಡಿ ಅಂತ. ಒಂದು ಸೈಡ್ ತೊಟ್ಲು ಕಟ್ಟಿ ಅದನ್ನ ಹರ್ಕಿದ್ದನ್ನು ಕೂಡಿಸಿ ಈ ಒಂದ್ ಸೈಡ್ ಬಳ್ಳಿ ಅದನ್ನ ಎತ್ತಿ 3 ಸಲ ತಿರ್ಸ್ತಾರೆ. ತೆಂಗಿನ ಬಾಳಿಕೊಂಡೆಲ್ಲ ಬಿಸಾಡು. 3 ದಿವಸ ನಡೆಯುತ್ತೆ. ಆ 3 ದಿವಸ ಹಬ್ಬ ತನಕ ಬೊಬ್ಬರಿಯ ಅವ್ನ ಹೆಂಡತಿ ಉಮ್ಮಲ್ತಿದ್ದಳಲ್ಲ, ಉಮ್ಮಲ್ತಿಗೆ ಸಿಬ್ಲು ಕೊಟ್ಟು ಕಡ್ಲಿ ನೀರ್ ತಪ್ಪೊಡುದು 3 ದಿವಸ. ಆ 3 ದಿವಸ ನಾವು ಹಿಡ್ಕೊಂಡು ಅದು ಖಾಲಿ ಹಬ್ಬ ಇದೇ ತರ ನಡೀತಿರುತ್ತೆ. 3 ದಿವಸ ನಂತರ ಆ ಸಿಬ್ಲ ನೀರ್ ನಿಲ್ಲುತ್ತೆ. ಅದನ್ನ ಇಟ್ಕೊಂಡು ಬಂದು ಗಂಡ ಹತ್ರ ಕೊಟ್ಟ ಆ 3 ದಿವಸ ನಂತರ ಇಲ್ಲೆಲ್ಲ ಕಾರ್ಯಕ್ರಮ ಮುಗಿದಾದ್ಮೇಲೆ ಬಂದು ನೋಡುವಾಗ ಈ ಮನುಷ್ಯದ ಹೆಜ್ಜೆ ವಾಸನೆ ಎಲ್ಲ ಸಿಗತ್ತೆ ಒಳಗೆ ಓಡಾಡಿದ್ದು. ಈ ಮನುಷ್ಯರೆಲ್ಲ ಓಡಾಡಿರ್ತಲ್ಲ, ಅದನ್ನ ನೋಡ್ಕೊಂಡು ಅವ್ರದ್ದೇ ಆದ ಭಾಷೆಯಲ್ಲಿ ಹೇಳೋದಂತೆ. ಪುಟ್ ಹೆಜ್ಜೆ ಎಷ್ಟಪ್ಪ ಇದ್ದೆ, ಸಿಕ್ಕಿದೊಂದು ತಿಂತ ಇದ್ದೆ ನಾನು ಅಂತ ಗಂಡ ಹತ್ರ ಹೇಳುದು. ಗಂಡನಾಗ ಆಡ್ತಿರ್ತ ಅವನ್ನ ಕಳ್ಸಿ ಕೊಡುದಲ್ಲ ಸಮುದ್ರಕ್ಕೆ. ಅಂತ ರಾಕ್ಷಸಿ ಅಲ್ಲ ಅವ್ರು. ಹಂಗಾಗಿ ಆ 3 ದಿವಸ ಅವಳನ್ನ ಸಮುದ್ರ ಕಳ್ಸೋದು ನೀರ್ ತರ. ಅದು ಯಾರಿ ಪ್ರಾಬ್ಲಮ್ 3 ದಿವಸ ನಂತರ ಸಿಬ್ಲ ನೀರ್ ನಿಲ್ಲುತ್ತೆ. ಅದ್ ನಿಟ್ಕ ಬರ್ತಾಳ. ಇಲ್ಲೆಲ್ಲ ಮುಗ್ದಿರತ್ ಕಾರ್ಯಕ್ರಮ. ಮನುಷ್ಯ ಹೆಜ್ಜೆಲ್ಲೇ ಇರುತ್ತೆ. ಅದ್ ನೋಡಿ ಹೇಳುದಂತೆ, ಸಿಕ್ಕಿದ್ನ ತಿಂತ ಇದ್ದೆ ಅಂತ ಗಂಡನಾಗ ಆಟ. ಹಾಗೆ ಈ ದೇವಸ್ಥಾನ ಅತ್ಯಂತ ಪುರಾತನವಾದ ಒಂದು ದೇವಸ್ಥಾನ ಆಗಿದೆ. 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ದೇವಸ್ಥಾನ ನೋಡಿದರೆ ನಿಮಗೆ ಶಾಕ್ ಆಗುತ್ತೆ, ಇಷ್ಟು ಗಟ್ಟಿ ಇದೆ, 800 ವರ್ಷದಿಂದ ಇದೆಯಾ ಅಂಥೇಳಿ ನಿಮಗೆ ಅಷ್ಟು ಶಾಕ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಯಾರಾದರೂ ಉಡುಪಿ ಕಡೆ ಪ್ರವಾಸವನ್ನು ಹೋಗ್ತಾ ಇದ್ದಾರೆ ಅಂದರೆ, ಸ್ವಲ್ಪ ಉಡುಪಿ ಕಡೆ ಬರೋರು ದೇವಸ್ಥಾನವನ್ನು ನೋಡಲಿಕ್ಕೆ ಬರ್ತಾರೆ. ಅವರು ಈ ದೇವಸ್ಥಾನವನ್ನು ನೋಡಿ ಹೋಗಿ, ನಿಮಗೆ ತುಂಬ ಖುಷಿಯಾಗುತ್ತೆ. ಮತ್ತು ಅಲ್ಲಿನ ಪುರೋಹಿತರು ಕೂಡ ನಿಮಗೆ ಹೇಳ್ತಾರೆ ಅಲ್ಲಿನ ಕಥೆಗಳ ಬಗ್ಗೆ. ವಿಡಿಯೋವನ್ನು ನೋಡೋದಕ್ಕೆ ಧನ್ಯವಾದಗಳು. ಹಾಗೆ ಇದೇ ಥರ ಅಂತಹ ಒಳ್ಳೆ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೇನೆ ಊರಿಗೆ ಹೋದಾಗ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.